ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಯುವರ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾವೇ ವೋಟ್ ಮಾಡಿ, ನಾವೇ MLA ಮಾಡಿ, ನಾವುಗಳೇ ಮಿನಿಸ್ಟ್ರನ್ನ ಮಾಡಿ, ಇಷ್ಟೆಲ್ಲ ಅಧಿಕಾರನ ನಾವು ಕೊಟ್ಟು ಲಾಸ್ಟ್ಗೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳ್ನು ನಾವೇ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನಾವೇ. ಅದಕ್ಕೆ ಮಾಡಿದ್ದುಣ್ಣೋ ಮಾರಾಯ ಅಂತ ಅದನ್ನು ನಾವು ಅವ್ರನ್ನ MLA ಮಿನಿಸ್ಟ್ರು ಮಾಡಿದ್ದಕ್ಕೆ ಇವತ್ತು ನಾವು ಅದನ್ನೇ ನೋಡಿ ಅಯ್ಯೋ ಇಂಥವನ್ನ ಇವಯ್ಯ, ಅಯ್ಯೋ ಇಂಥವನ್ನ ನಾವು ಮಿನಿಸ್ಟ್ರು ಮಾಡಿದ್ದು, ಇಂಥವನ್ಗೆ ನಾವು ಸಲ್ಯೂಟ್ ಹೊಡೆದಿದ್ದು, ಇಂಥವನ್ನ ನಮ್ಮ MLA, ಹೌದು ಸ್ವಾಮಿ, ಇಂಥವನೇ ನಮ್ಮ MLA, ಇಂಥವನೇ ನಮ್ಮ ಎಕ್ಸ್ ಮಿನಿಸ್ಟ್ರು ಅಂತ ಮೀಡಿಯಾದಲ್ಲಿ, ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಈಗ ಯಾವುದೂ ಹೊಗೆ ಇಲ್ದಲ್ಲೇ ಬೆಂಕಿ ಬರೋಲ್ಲ. ಅಲ್ಲಿ ಹೊಗೆ ಆಡ್ತಿದ್ರೇ ಬೆಂಕಿ ಬರೋದು. ಯಾವುದೇ ರೀತಿ ಒಂದು ಹೆಣ್ಣು ನನಗೆ ಒಂದು ಹೆಣ್ಣು ಬಂದು ಈ ಥರ ಆಗಿದೆ ಅಂತಂದರೆ ಆ ಅಮ್ಮಂಗೇನು ತಿಕ್ಲಿಡ್ದಿಲ್ಲ ಬಂದು ಹೇಳೋಕ್ಕೆ. ಅಷ್ಟೊಂದೆಲ್ಲ ಫುಲ್ಲು ಪರ್ಫೆಕ್ಟಾಗಿ ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ ಅಂತೆಲ್ಲ ಡೈರೆಕ್ಟಾಗಿ ಬಂದು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಕಷ್ಟ ಎಷ್ಟು ಅನುಭವಿಸಿರ್ಬೇಕು. ಒಬ್ಬಳು ತಾಯಿಯಾಗಿ, ಒಬ್ಬಳು ಹೆಂಡ್ತಿಯಾಗಿ ಲಾಸ್ಟಿಗೆ ಈಗ ಒಂದು ರೀತಿ ಮಾನಸಿಕ ಅಸ್ವಸ್ಥತೆ ಥರ ಆಗೋಗಿದ್ದಾಳೆ ಅಮ್ಮ. ನೋಡಿ, ಒಬ್ಬ ಮನುಷ್ಯ ಯಾವ ಥರ ಯೋಚನೆ ಮಾಡ್ಬೋದು ಅಂತ. ಅವನ ಮೈಂಡ್ ನೋಡಿ, ವಿಕೃತವಾದ ಮೈಂಡ್. ಸಾಮಾನ್ಯ ಜನರಿಗೆ ಈ ಥರ ಆಲೋಚನೆಗಳು ಬರಲ್ಲ. ಅವನಿಗೆ ಅವನದೇ ಆದ ಕಮಿಟ್ಮೆಂಟ್ ಲೈಫ್ ಇರುತ್ತೆ. ಈಗ ಆ್ಯಸ್ ಎ MLA ಅವನಿಗೇನು ಜವಾಬ್ದಾರಿ? ಜನಗಳ ಕಷ್ಟ ಏನು, ಸುಖ ಏನು, ಕೆಲಸ ಮಾಡಬೇಕು. ಒಂದು ಸತಿ ಅಪರೂಪ ಅಧಿಕಾರ ಸಿಕ್ಕೋದು. ಅಧಿಕಾರಕ್ಕೋಸ್ಕರ ಎಷ್ಟು ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬಾರ್ದು. ಅಂಥ ಅಧಿಕಾರ ಅವ್ರಿಗೆ ಸಿಕ್ಕಿದಾಗ ಏನು ಕೆಲಸ ಮಾಡ್ತಾನೆ ಅದು ಇಂಪಾರ್ಟೆಂಟು. ನಿನಗೆ ಅಧಿಕಾರ ಸಿಕ್ಕಿದೆ, ನಾನೇನು ಮಾಡಿದ್ರು ಕರೆಕ್ಟು ಅಂತ ತುಂಬ ಮಾಡೋಕ್ಕೋದ್ರೆ ಈ ಥರ ಆಗುತ್ತೆ ಸ್ನೇಹಿತರೆ. ಮನುಷ್ಯ ತಗ್ಗಿ ಬಗ್ಗಿ ನಡಿಬೇಕಂತೆ. ಇಲ್ಲ ಅಂತಂದರೆ ತುಂಬ ಕಷ್ಟ. ನನಗೆ ಅಧಿಕಾರ ಇದೆ, ನಾನು ಏನು ಮಾಡಿದ್ರು ಕರೆಕ್ಟು, ನಾನು ಹೆಂಗಾದರೂ ಮಾತಾಡ್ತೀನಿ, ನಾನು ಅವ್ರ ಶಿಷ್ಯ, ನಾನು ಇವ್ರ ತಮ್ಮ, ಈ ಥರ ಎಲ್ಲ ಮಾತಾಡೋ ಕಾಲ ಹೋಯ್ತು ಸ್ನೇಹಿತರೆ. ಅದೊಂದು ಕಾಲ ಇತ್ತು, ಅದೆಲ್ಲ ಮಾಡಿಕೊಂಡೇ ಬಂದಿರೋದು. ಆದರೆ ಅವ್ರ ಟೈಮ್ ಅಂತ ಇವತ್ತು ಬಂದಿದೆಯಲ್ಲ. ಇಷ್ಟು ದಿನ ಅವ್ರು ಹೇಳಿದ್ದೇ ನಡೀತಿತ್ತು, ಅವ್ರು ಮಾಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ. ಆದರೆ ಈಗ ಟೈಮ್ ಚೇಂಜ್ ಆಗಿದೆ. ಈಗ ಯಾರು ಪೊಲೀಸ್ ಸೆಕ್ಯೂರಿಟಿ ಜೀಪಲ್ಲಿ ಹೋಗ್ತಾಯಿದ್ರು ಅದೇ ಮನುಷ್ಯ ಇವತ್ತು 4 ಜನ ಪೊಲೀಸರ ಮಧ್ಯೆ ಹೋಗ್ತಾಯಿದ್ದಾರೆ. ಮುಖ ತೋರ್ಸೋಕ್ಕೆ ಮುಖ ಇಲ್ಲ. ಈ ಪರಿಸ್ಥಿತಿ ಬಂದಿದೆ ಅಂತಂದರೆ ಯೋಚನೆ ಮಾಡಿ. ಇದರಲ್ಲಿ ತಪ್ಪು ನಮ್ಮದು ಇದೆ. ನಾವು ಓಟ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಿಂದೆ ಮುಂದೆ ನೋಡಿ ಓಟ್ ಹಾಕಬೇಕು. ಕಾಂಪಿಟೇಷನ್ ಕೊಡಬೇಕು. ಯಾವತ್ತೇ ಆಗಲಿ, ಯಾವುದೇ ಫೀಲ್ಡಲ್ಲಿ ನೀವು ಟೈಟ್ ಕಾಂಪಿಟೇಷನ್ ಕೊಟ್ಟಿಲ್ಲ ಅಂತಂದರೆ ತುಂಬ ಸದರ ಇಟ್ಕೊಬಿಡ್ತಾರೆ ಜನ ನಮ್ಮನ್ನು. ನಾನು ಏನು ಮಾಡಿದ್ರು ಕರೆಕ್ಟೇ ಬಿಡು, ನಾನು ಹಿಂಗಿರೋದಕ್ಕೆ ಜನ ನನ್ನ ಇಷ್ಟಪಡ್ತಾ ಇದ್ದಾರೆ, ನಾನು ಮಾಡೋದೆಲ್ಲ ರೈಟು ಅಂತ ಅವ್ರ ತಲೆ ಮೇಲೆ ಕೊಂಬಂದರೆ ಮುಗೀತು. ಅದಕ್ಕೆ ನೀವು ಗೆಲ್ಲಿಸ್ತಾ ಇದ್ದೀರಾ, ಲೀಡಿಂಗ್ನ ಕಡಿಮೆ ಕೊಡಿ. ಅವನಿಗೆ 500,000ದಲ್ಲಿದ್ದರೆ ಯಾವನಾದರೂ ಬಗ್ತಾನೆ. ಅಯ್ಯೋ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ನಾನು 500 ಹೋಟೆಲ್ ಗೆದ್ನ, ನಾನು 1000 ಹೋಟೆಲ್ ಗೆದ್ನ. ಅವನು ಎಷ್ಟು ಕೋಟಿನಾದರೂ ಖರ್ಚು ಮಾಡಿರಲಿಲ್ಲ, ಅದು ಬೇಕಾಗಿಲ್ಲ ನಮಗೆ. ಕರೆಕ್ಟಾಗಿ ಟಫ್ ಕಾಂಪಿಟೇಷನ್ ಕೊಟ್ಟು ಯಾರನ್ನಾರು ಒಬ್ಬನ ಗೆಲ್ಲಿಸಿ. ಆವಾಗ ಸೋತಿರೋನ್ಗೂ ಬುದ್ಧಿ ಬರುತ್ತೆ, ಗೆದ್ದಿರೋನ್ಗೂ ಬುದ್ಧಿ ಬರುತ್ತೆ. ನಾವು ಅದನ್ನು ಬಿಟ್ಟು 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಅಲ್ಲ, 4 ಸತಿ ಒಬ್ಬನ್ನೇ MLA MP ಮಾಡ್ತಾಯಿದ್ರೆ ಅವನಿಗೂ ಕಾಲು ಸ್ವಲ್ಪ ಹೈಟ್ ಆಗ್ತವೆ, ತಲೆ ಮೇಲೆ ಒಂದು ಸ್ವಲ್ಪ ಕೊಂಬುಗಳು ಚಿಗುರುತ್ತವೆ. ಸ್ವಲ್ಪ ನಾವು ಬುದ್ಧಿವಂತರಾಗಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಚೆನ್ನಾಗಿ ಮೇಯಿಸ್ಬಿಡ್ತಾರೆ ಜನ. ಆಲ್ರೆಡಿ ನಮ್ಮನ್ನು 75 ವರ್ಷದಿಂದ ಮೇಯಿಸ್ಕೊತಾ ಬರ್ತಾಯಿದ್ದಾರೆ.
ಲೆಕ್ಕ ಪಕ್ಕಾ ಗೌರ್ಮೆಂಟಲ್ಲಿ ಲೆಕ್ಕ ಇಲ್ಲ. ದುಡ್ಡು ಎಲ್ಲಿ ಹೋಗ್ತಾಯಿದೆ, ದುಡ್ಡು ಎಲ್ಲಿ ಬರ್ತಾಯಿದೆ, ಎಲ್ಲಿಂದ ತಂದು ಹಿಂಗೆ ಕೊಡ್ತಾಯಿದ್ದಾರೆ. ಇವೆಲ್ಲ ಡಿಸ್ಕಷನ್ ಮಾಡೋಕ್ಕೆ ಹೋದರೆ ತುಂಬ ಹೋಗುತ್ತೆ. ನಾವು ಬುದ್ಧಿ ಕಲಿಯೋಣ. ಅವರು ನಮಗೆ ಬುದ್ಧಿ ಕಲಿಸೋಕ್ಕಿಂತ ಮುಂಚೆ ಫಸ್ಟು ನಾವು ಬುದ್ಧಿವಂತರಾಗೋಣ. ಆಮೇಲೆ ಎಲ್ಲರನ್ನೂ ನಾವು ಆಟ ಆಡಿಸ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್.